ಹಾಯ್ ಗಾಯ್ಸ್, KCET ಆಪ್ಷನ್ ಎಂಟ್ರಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಯಾಕಂದ್ರೆ ಈಗಾಗಲೇ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿದಿದೆ, ಮತ್ತೆ ಈಗ ಚಾಯ್ಸ್ ಎಂಟ್ರಿ ಕೂಡ ಒಂದು ಬಿಟ್ಟಿರುವಂಥದ್ದು. ಚಾಯ್ಸ್ ಕೂಡ ಮಾಡ್ತಿದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಲ್ಲಿ ನಿಮಗೆ ಬೇಕಾಗಿರುವಂತಹ ಚಾಯ್ಸಸ್ ಕೂಡ ಮಾಡ್ತಿದ್ದೀರಾ. ಈಗ ವಿದ್ಯಾರ್ಥಿಗಳಿಗಿರುವಂತಹ ಪ್ರಶ್ನೆ ಏನಂದ್ರೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಯಾರ್ಯಾರು ಹೋಗ್ಬೇಕು, ಎಲ್ಲ ಡೀಟೇಲ್ ಆಗಿ ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ನೀವು ಚಾಯ್ಸಸ್ ಬಗ್ಗೆ ಎಲ್ಲೆಲ್ಲೋ ಕೇಳಿ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿರ್ತೀರಾ. ನಾನು ಸಿಂಪಲ್ ಆಗಿ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ಚಾಯ್ಸ್ 1 ಅಂದ್ರೆ ಏನು? ನಿಮ್ಗೆ ಸಿಕ್ಕಿರುವಂತಹ ಸೀಟ್ ಇಷ್ಟ ಆಗಿದೆ, ಹೋಗಿ ಕಾಲೇಜಿಗೆ ಜಾಯ್ನ್ ಆಗ್ತೀರಾ, ಅದು ಚಾಯ್ಸ್ 1. ಚಾಯ್ಸ್ 2 ಅಂದ್ರೆ ಏನು? ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಇಷ್ಟ ಆಗಿದೆ, ಆದ್ರೆ ನೀವು ಇನ್ನೂ ಬೆಟರ್ ಕಾಲೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಅದರಿಂದ ನೀವೇನ್ ಮಾಡ್ತೀರಾ? ಹೋಲ್ಡ್ ಮಾಡ್ತೀರಾ. ಆ ಸೀಟನ್ನು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟನ್ನು ಸೇಫರ್ ಸೈಡ್ ಹೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಅಟೆಂಡ್ ಆಗೋದಕ್ಕೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 3 ಏನಕ್ಕೆ ಸೆಲೆಕ್ಟ್ ಮಾಡ್ತೀರಾ? ಸಿಕ್ಕಿರುವಂತಹ ಸೀಟ್ ಇಷ್ಟ ಇಲ್ಲ, ನಾವು ಹೋಲ್ಡ್ ಮಾಡಲ್ಲ, ಏನು ಮಾಡಲ್ಲ, ಆಪ್ಷನ್ ಎಂಟ್ರಿಗೆ ಹೋಗ್ಬೇಕು, ನಾವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋಗ್ಬೇಕು ಅನ್ನುವಂಥವ್ರು ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ನಮಗೆ ಈ KCETದು ಏನು ಕೌನ್ಸಿಲಿಂಗ್ ಪ್ರೋಸೆಸ್ ನಡೀತಿದೆ, ಈ ಪ್ರೋಸೆಸ್ಸೇ ಬೇಡ, ಏನು ಬೇಡ, ನಾವು ನಾರ್ಮಲ್ ಡಿಗ್ರಿಗೋ ಇಲ್ಲ ಪ್ರೈವೇಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿ ಸೀಟ್ ತಗೋತೀವಿ ಅನ್ನುವಂತಹ ವಿದ್ಯಾರ್ಥಿಗಳು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಿ. ಇಷ್ಟೇ ಗಾಯ್ಸ್, ಸುಮ್ಮನೆ ಎಲ್ಲೆಲ್ಲೋ ನೋಡಿ ಏನೇನೋ ಕನ್ಫ್ಯೂಸ್ ಆಗಬೇಡಿ. ಇಷ್ಟೇ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇಷ್ಟೇ. ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ನಿಮಗೆ ವಿದ್ಯಾರ್ಥಿಗಳಿಗಿರುವಂತಹ ಪ್ರಶ್ನೆ ಏನಂದ್ರೆ, ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇದೇ ತಿಂಗಳಲ್ಲಿ ಏನಾದರೂ ಸ್ಟಾರ್ಟ್ ಮಾಡ್ಬಿಡ್ತಾರಾ? ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಮುಗೀತು, ಇನ್ನೇನು ಆಲ್ರೆಡಿ ಸೀಟ್ ಸಿಕ್ಕಿರುವಂತ ಅವರು ಎಲ್ಲ ಫೀಸ್ ಎಲ್ಲ ಪೇ ಮಾಡ್ಕೊಂಡು ಕನ್ಫರ್ಮೇಶನ್ ಸ್ಲಿಪ್ಗಳೆಲ್ಲ ಡೌನ್ಲೋಡ್ ಮಾಡ್ಕೋತಾರೆ. ಫಸ್ಟ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಹೋಗ್ತಾರೆ. ವರ್ಲ್ಡ್ ಅಲ್ಲಿ ಇಟ್ಟಿರುವಂತವ್ರು, ಸೀಟ್ ಸಿಗದೆ ಇರುವಂತವ್ರು, ಮತ್ತೆ ಚಾಯ್ಸ್ 3 ಕೊಟ್ಟಿರುವಂತವ್ರು, ಚಾಯ್ಸ್ 2, ಚಾಯ್ಸ್ 3 ಕೊಟ್ಟಿರುವಂತವ್ರು, ಮತ್ತೆ ಈಗ ಸೀಟ್ ಅಲಾಟೇ ಆಗದಿರುವಂತಹ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರುವಂತದ್ದು ಈಗರ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆದ್ರೆ ನಿಮಗೆ ಇದೇ ತಿಂಗಳಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತೂ ಸ್ಟಾರ್ಟ್ ಆಗಲ್ಲ. ಸ್ಪೀಡ್ ಆಗಿ ಪ್ರೋಸೆಸ್ ಅಂತೂ ನಡೆಯಲ್ಲ. ಈಗ ಲಾಸ್ಟ್ ಇಯರ್ ಎಲ್ಲ ಏನಾಗ್ತಿತ್ತು ಅಂದ್ರೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆಗಿದ ತಕ್ಷಣ 3-4 ದಿನ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು ವಾರ ಒಳಗಡೆನೆ ಏನ್ ಮಾಡ್ಬಿಡ್ತಿದ್ರು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಆದ್ರೆ ನಿಮ್ಗೆ ಈ ರೀತಿ ಆಗಲ್ಲ, ಈ ಬಾರಿ ಆ ರೀತಿ ಆಗಲ್ಲ. ಯಾಕಪ್ಪ ಅಂದ್ರೆ, ನಿಮ್ಗಿನ್ನು ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಡಿಬೇಕು. ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಡೆದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಮಾಡ್ತಾರೆ KCET. ಅದರಿಂದ ನೀವೆಲ್ಲರೂ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ವೇಟ್ ಮಾಡ್ಬೇಕಾಗುತ್ತೆ. ಆಗಸ್ಟ್ ತಿಂಗಳವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಸೆಕೆಂಡ್ ರೌಂಡ್ಗೆ. ನೋಡೋಣ KE ಅವ್ರು ಇನ್ನೂ ಸ್ಪೀಡ್ ಆಗಿ ಏನಾದ್ರು ಮಾಡ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಏನಾದ್ರು ಮಾಡೋದಕ್ಕೆ ಟ್ರೈ ಮಾಡ್ತಾರೇನೋ, ನೋಡೋಣ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ಆದ್ರೆ ನನಗೆ ಗೊತ್ತಿರುವಂತಹ ಪ್ರಕಾರ ಈಗ ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇದೆಲ್ಲ ಪ್ರೋಸೆಸ್ ತುಂಬಾನೇ ಟೈಮ್ ಹಿಡಿಯುತ್ತೆ. ಅದರಿಂದ ನಿಮಗೆ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಆಗಸ್ಟ್ ಅಲ್ಲೇ ಸ್ಟಾರ್ಟ್ ಆಗ್ಬೋದು ಸ್ನೇಹಿತರೆ. ಈಗ ಸದ್ಯ ಮಟ್ಟಕ್ಕೆ ನೀವು ರಿಲ್ಯಾಕ್ಸ್ ಆಗಿ ಚಾಯ್ಸಸ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗಿ. ಈಗ ಕಾಲೇಜಸ್ ಕೂಡ ನಿಮ್ಗೆ ಆಡ್ ಮಾಡಕ್ ಆಪ್ಷನ್ ಇಲ್ಲ, ಓಕೆನಾ? ಕಾಲೇಜಸ್ ಸೆಕೆಂಡ್ ರೌಂಡ್ ಅಲ್ಲಿ ಆಡೇ ಮಾಡಕ್ಕಾಗಲ್ಲ. ಈಗ ರೀಅರೇಂಜ್ ಮಾಡ್ಕೋಬೇಕಾ? ರೀಅರೇಂಜ್ ಮಾಡಕ್ಕೂ ಚಾನ್ಸ್ ಇಲ್ಲ. ಯಾವಾಗ ರೀಅರೇಂಜ್ ಮಾಡಕ್ ಚಾನ್ಸ್ ಇದೆ ಅಂದ್ರೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ನೋಡಿ, ಅವಾಗ 10ನೇ ಪ್ಲೇಸ್ ಅಲ್ಲಿ ಇರೋದನ್ನ 1ನೇ ಪ್ಲೇಸ್ಗೆ ಹಾಕ್ಬೋದು, 15ನೇ ಪ್ಲೇಸ್ ಅಲ್ಲಿ ಇರೋದನ್ನ 10ನೇ ಪ್ಲೇಸ್ಗೆ ರೀಅರೇಂಜ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು. ಆದ್ರೆ ಕಾಲೇಜಸ್ ಆಡ್ ಮಾಡಕ್ಕಾಗಲ್ಲ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ. ಆಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ರೀಅರೇಂಜ್ ಎಲ್ಲ ಮಾಡ್ಕೋಬೇಕಂತ. ಆಲ್ರೆಡಿ ನಿಮಗೂ ಗೊತ್ತಾಗಿದೆ. ನಾರ್ಮಲ್ ಆಗಿ ಟಾಪ್ ವೈಸ್ ಎಲ್ಲ ರೀಅರೇಂಜ್ ಮಾಡ್ಕೊಳ್ಳಿ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ, ಓಕೆನಾ? ಇನ್ನು ಬೆಟರ್ ಕಾಲೇಜಸ್ ನಿಮ್ಗೆ ಬೇಕು ಅನ್ನೋದಾದ್ರೆ, ಫಸ್ಟ್ ರೌಂಡ್ ಅಲ್ಲಿ ನೀವು ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಂಡಿಲ್ಲ ಟಾಪ್ ವೈಸ್ ಅನ್ನೋದಾದ್ರೆ, ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಆಡ್ ಮಾಡಕ್ ಆಗಲ್ಲ. ಮತ್ತೆ ಈಗ ಸದ್ಯಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚಾಯ್ಸಸ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗಿ. ಚಾಯ್ಸ್ 2 ಕೊಟ್ಟಿರುವಂತಹ ವಿದ್ಯಾರ್ಥಿಗಳು, ಚಾಯ್ಸ್ 3 ಕೊಟ್ಟಿರುವಂತಹ ವಿದ್ಯಾರ್ಥಿಗಳು, ಈಗಾಗಲೇ ಸೀಟೇ ಅಲಾಟ್ ಆಗದಿರುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಾನು ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ಸ್ ಎಲ್ಲ ಎಷ್ಟೆಷ್ಟು ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಮೌಂಟು ಎಷ್ಟೆಷ್ಟು ನಿಮಗೆ ಅಮೌಂಟ್ ಬರುತ್ತೆ, ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ್ಯಾವ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ, ಎಲ್ಲ ಮುಂದಿನ ವಿಡಿಯೋಸ್ ಅಲ್ಲಿ ಡೀಟೇಲ್ ಆಗಿ ವಿಡಿಯೋಸ್ ತಿಳಿಸ್ಕೊಡ್ತಾ ಇರ್ತೀನಿ. ಅದರಿಂದ ನೀವು ಮಾಡಬೇಕಾಗಿರುವಂತಹ ಒಂದೇ ಒಂದು ಸಹಾಯ ಏನಂದ್ರೆ, ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೊಟ್ರೆ ಸಾಕು.